ವಿಜ್ಞಾನದ ಜಗತ್ತಿನಲ್ಲಿ ತಾರೆಯಂತೆ ಮಿನುಗಿದ ಜಗದೀಶ್ ಚಂದ್ರ ಬೋಸ್ ಭಾರತದ ಮಹಾವಿಜ್ಞಾನಿ. ರೇಡಿಯೋ ತರಂಗಗಳ ಬಗ್ಗೆ ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ. ಸಸ್ಯಗಳು ಜೀವಿಗಳು, ಅವುಗಳಿಗೆ ನಮ್ಮಂತೆ ಜೀವವಿದೆ. ಅವು ಮನುಷ್ಯರಂತೆ ಆಹಾರ ಸೇವಿಸುತ್ತವೆ, ರಾತ್ರಿ ಮಲಗಿ ಮುಂಜಾನೆ ಎಚ್ಚರಗೊಳ್ಳುತ್ತವೆ. ಹೊಡೆದರೆ ಅವುಗಳಿಗೂ ನೋವಾಗುತ್ತದೆ. ಹುಟ್ಟು ಸಾವು ಅವಕ್ಕೂ ಉಂಟು. ಇನ್ನು ಮುಂತಾದ ವಿಷಯಗಳನ್ನ ಜಗತ್ತಿಗೆ ಮೊದಲು ತೋರಿಸಿಕೊಟ್ಟ ಮಹಾವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್. ಬೋಸ್ ರವರು ಈಗ ಬಾಂಗ್ಲಾದೇಶಕ್ಕೆ ಸೇರಿರುವ ಢಾಕಾ ಜಿಲ್ಲೆಯ ಫರೀದ್ಪುರದಲ್ಲಿ 1858 ನವೆಂಬರ್ 30 ಜನಿಸಿದರು. ಸರ್ಕಾರದಲ್ಲಿ ದೊಡ್ಡ ಅಧಿಕಾರಿಗಳಾಗಿದ್ದ ಭಗವಾನ್ ಚಂದ್ರ ಬೋಸ್ ಇವರ ತಂದೆ ತಮ್ಮ ಮಗ ಎಲ್ಲರನ್ನೂ ಸಮಭಾವದಿಂದ ಕಾಣಬೇಕೆಂದು ಅವರನ್ನು ಒಂದು ಸಾಮಾನ್ಯ ಶಾಲೆಗೆ ಸೇರಿಸಿದರು. ತಾಯಿಯಿಂದ ಕತೆ ಕಾವ್ಯಗಳ ಪರಿಚಯ ಅವರಿಗೆ ಚಿಕ್ಕಂದಿನಿಂದಲೇ ಆಯಿತು. ಇದರಿಂದ ವಿಜ್ಞಾನಿಗಳಿಗಿರಬೇಕಾದ ತಾಳ್ಮೆ, ನಿಷ್ಠೆ, ಸಾಹಸ ಪ್ರವೃತ್ತಿಗಳು ಅವರಲ್ಲಿ ಮೂಡಿ ಬಂದವು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.